ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಜಿತ್ ಅಡ್ಡ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಗ್ರಾಮೀಣ ಪ್ರದೇಶ ಎಲ್ಲರೂ ಗೊತ್ತಿರಿ, ಒಂದು ಹಳ್ಳಿಯಲ್ಲಿ ಒಂದು ಕೆಳ ಮಧ್ಯಮ ವರ್ಗದ ಕುಟುಂಬ, ಗಂಡ ಹೆಂಡತಿ ಮಕ್ಕಳಿದ್ದಾರೆ, ರೈತ ಕುಟುಂಬ ಅಂತ ಅಂದ್ಕೊಳ್ಳಿ. ಗ್ಯಾರಂಟಿ ಬರುವುದಕ್ಕಿಂತ ಮುಂಚೆ ಆ ರೈತನಿಗೆ 2 ಸಲ 4,000 ರೂಪಾಯಿ ರೈತ ಸಮ್ಮಾನ ಅಂತ ಬರ್ತಿತ್ತು. ನೀವು ಗ್ಯಾರಂಟಿ ಬಂದ ಮೇಲೆ ಏನಂದ್ರಿ, ನೀನು ಹೆಂಡತಿ ಕೊಡ್ತಿದ್ವಿಲ್ಲಪ್ಪ, ನಿನ್ಗೆ ಯಾಕೆ ಬೇಕು 4,000, ನಾನು ಕೊಡಲ್ಲ ಅಂದ್ರಿ. ಓಕೆ ಅಂದ, ಹೆಂಗೂ ನನ್ನ ಹೆಂಡತಿಗೆ ಬರುತ್ತೆ ಅಂದ ಅವನು. ಆ ರೈತನ ಮಗುಗೆ ಒಂದು ಸ್ಕಾಲರ್ಶಿಪ್ ಬರ್ತಾಯಿತ್ತು, ರೈತ ವಿದ್ಯಾನಿಧಿ ಅಂತ. ಗ್ಯಾರಂಟಿ ಕೊಡ್ತಾ ಇದ್ದೀವಲ್ಲಪ್ಪ, ಅದು ಯಾಕೆ ಬೇಕು ನಿಮ್ಮ ಮಕ್ಕಳಿಗೆ ಅಂದ್ರಿ. ಅದನ್ನು ಬಿಟ್ಟ ಅವನು. ಆಯಿತು. ಹಾಂ, ಅವನೊಂದು ಬೋರ್ ಹಾಕ್ಸಿದ್ರೆ ಸರ್ಕಾರ ಉಚಿತವಾಗಿ ಒಂದು TC ಕೊಡ್ತಾ ಇತ್ತು. ನೀವೇನಂದ್ರಿ, ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಅದು TCಗೆ ದುಡ್ಡು ಕಟ್ಟು ಅಂದ್ರಿ. 2.5 ಗ್ಯಾರಂಟಿ ಕನೆಕ್ಟ್ ಮಾಡಲಿಲ್ಲ. ಅಲ್ಲಲ್ಲ, ಒಂದು ನಿಮಿಷ, ಗ್ಯಾರಂಟಿ ಕನೆಕ್ಟ್ ಮಾಡಲಿಲ್ಲ. ಆಯ್ತು, ದುಡ್ಡು ತಗತ್ತಿದ್ರಿ ತಾನೆ. 2.5 3 ಲಕ್ಷ ರೂಪಾಯಿ ಒಂದು TC ಕಟ್ಟಬೇಕು ಅವನು. ಇಲ್ಲ, ಅದರ ಅರ್ಥ ಕಟ್ ಆಫ್ ಟೈಮ್ ಕೊಟ್ಟಿದ್ವಿ. ನಿಮಿಷ, ನಾಗರಾಜ್ ಅದು ಪ್ಲೀಸ್ ನೀವು 24,000 ಒಂದು ವರ್ಷಕ್ಕೆ ನೀನು ಹೆಂಡತಿಗೆ ಕೊಡ್ತಾ ಇದ್ದೀವಿ, 2.5 ಲಕ್ಷ ನೀನು TC ಕಟ್ಟು ಅಂದರೆ ಅವನು 10 ವರ್ಷ ಹೆಂಡತಿಗೆ ಬರೋ ದುಡ್ಡನ್ನು ಒಂದ್ಸಲ ಕಟ್ಟದಾರಿ ಅವನು. ಅವನೊಂದು ಜಮೀನನ್ನು ಮಾರ್ದ ಅಥವಾ ಖರೀದಿ ಮಾಡ್ದ ಅಂತ ಹೋದರೆ ರಿಜಿಸ್ಟ್ರೇಷನ್ಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋದ್ರೆ ಎದೆ ಹೊಡ್ಕತಾನ ಅವನು. ಅರೆ, ಹೋದ ತಿಂಗಳಾರು ಇಷ್ಟಿತ್ತಲ್ಲಪ್ಪ, ಈಗ ಎಷ್ಟು ಕಟ್ಟಬೇಕು ಅಂತ. ಬೇಡ, ಅವ್ರ ಅಪ್ಪ ಅವನಿಗೆ ಗಿಫ್ಟ್ ಡೀಡ್ ಮಾಡಿದ್ರು ಕೂಡ ಅದನ್ನು ರಿಜಿಸ್ಟರ್ ಗಿಫ್ಟ್ ಡೀಡ್ ರಿಜಿಸ್ಟರ್ ಮಾಡಿಸ್ಕೊಳ್ಳೋದಕ್ಕೆ 2 ಪಟ್ಟಾಗಿದೆ. ಹುಷಾರಿಲ್ಲ, ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಮುಂಚೆ ಎಷ್ಟಿತ್ತು ಈಗ ಎಷ್ಟಿದೆ. ಊರಿಗೆ ಹೋಗೋಣ ಅಂತ ಬಸ್ ಹತ್ತಿದ್ರೆ ಮುಂಚೆ ಎಷ್ಟಿತ್ತು ಈಗ ಎಷ್ಟಿದೆ. ಕುಡಿಯೋ ನೀರು ಮುಂಚೆ ಎಷ್ಟಿತ್ತು ಈಗ ಎಷ್ಟಿದೆ. ಹೇಳ ಓಕೆ, ನಾವು ಬಸ್ಸಿಂದನೇ ಸ್ಟಾರ್ಟ್ ಮಾಡೋಣ. ವಿಲ್ ಗೋ ಹೋಮ್ ರಿವರ್ಸ್. ಯಾಕಂದರೆ ಫಸ್ಟ್ ಇದರಿಂದ ಕ್ಯಾಸ್ಕೇಡಿಂಗ್ ಬೆಲೆ ಏರಿಕೆ ಉಳಿದಿಲ್ಲ. ಒಂದು ನಿಮಿಷ, ಈಗ ಬಸ್ಸದು ನಾವು ಫಸ್ಟ್ ಯೋಜನೆ ಅನೌನ್ಸ್ ಮಾಡಿದ್ದು ಇದು ಶಕ್ತಿ ಯೋಜನೆನ ಅನೌನ್ಸ್ ಮಾಡ್ತೀವಿ ನಾವು. 50% ಆಫ್ ದ ಪೀಪಲ್ ಹೂ ಟ್ರಾವೆಲಿಂಗ್ ದೇರ್, ಮೋಸ್ಟ್ ಆಫ್ ದ ಯಾರು ಮಹಿಳೆ ಇರ್ತಾರೋ ಆ ಪ್ಯಾಸೆಂಜರ್ ಎವ್ರಿಬಡಿ ಆರ್ ಗೆಟಿಂಗ್ ಇಟ್ ಫ್ರೀ ಅಂತ ಆದಾಗ ಗಂಡು ಮಕ್ಕಳಿಗೆ ಜಾಸ್ತಿ ಮಾಡೋದಂದಾಗ ಎಷ್ಟು ವರ್ಷ ಆದಮೇಲೆ ನಾವು ಜಾಸ್ತಿ ಮಾಡಿದ್ವಿ ನಾವು ಪ್ರೈಸ್ಗಳನ್ನ ಹೇಳಿ? 5 ವರ್ಷಗಳ ಕಾಲ ನಾವು BMTC KSRTC ಪ್ರೈಸ್ ಜಾಸ್ತಿ ಮಾಡಿರಲಿಲ್ಲ. ಅದೇ ನಿಮ್ಮನ್ನ ಕೇಳ್ತಾ ಇದ್ದೀನಿ, 5 ವರ್ಷಗಳಿಂದ ಆಗಲಿ 10 ವರ್ಷದಿಂದಗಳಿಗೆ ಯಾವ ಡೀಸೆಲ್ ಪ್ರೈಸ್ ಎಷ್ಟಿತ್ತು, ಎಷ್ಟು ಪ್ರೈಸ್ ಅದು ರಿಯಾಲಿಟೀಸ್ನ ಯಾರು ಒಪ್ಕೊಳ್ಳೋದಿಲ್ವಾ? ಯಾರು ಇದಕ್ಕೆಲ್ಲ ಕಾರಣ ಕೊಡ್ತರು? ಎಷ್ಟು ಸೆಸ್ ಇತ್ತು ಮೊದಲು, ಇವಾಗ ಎಷ್ಟು ಸೆಸ್ ಇತ್ತು? 2014ರಲ್ಲಿ ಎಷ್ಟಿತ್ತು, ಇವಾಗ ಎಷ್ಟು? ಅದು ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡೀಸೆಲ್ಗೆ ಎಷ್ಟು ಆಗ್ತಾಯಿದ್ರು? ನಾವು 9 ರೂಪಾಯಿ ಸೆಸ್ನ ನೀವು 33 ರೂಪಾಯಿ ಟೋಟಲ್ ಟ್ಯಾಕ್ಸ್ ಹಾಕೋದ್ರ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ. ಅದನ್ನ ಯಾರು ಒಪ್ಕೋಬೇಕು? ಹೆಂಗೆ ಸಂಸ್ಥೆಗಳು ಉಳಿಬೇಕು? ನಾವು ಹೆಣ್ಮಕ್ಳಿಗೆ ಕೊಡಬೇಕು ಅಂದರೆ ಫ್ರೀ ಕೊಟ್ಟಿರ್ತಕ್ಕಂಥ ನಿಜಾನ ಮಾತನ್ನು ಹೇಳ್ತಾ ಇದ್ದೀವಿ. ಆ 3 ತಿಂಗಳು ಕೊಡಲಿಲ್ಲ, ವಿ ಡೆಫಿನೆಟ್ಲಿ ಹ್ಯಾವ್ ಟು ಕಂಪ್ಲೈ ವಿತ್ ಇಟ್, ವಿ ವಿಲ್ ಕಂಪ್ಲೈ ವಿತ್ ಇಟ್ ಅನ್ನೋ ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ಎಲ್ಲಾದರೂ ಒಂದು ಕಡೆ ನಮ್ಮ ದೃಷ್ಟಿಕೋನದಲ್ಲಿ ನಾವು ಕೊಡಬಾರ್ದು ಅಂತ ದೃಷ್ಟಿಕೋನದ್ರೆ ಯು ಹ್ಯಾವ್ ರೈಟ್ ಟು ಕ್ವಶನ್ ಮೀ ಅನ್ನೋ ಮಾತು ಹೇಳ್ತೀನಿ. ವಿ ಹ್ಯಾವ್ ಕಮಿಟ್ಮೆಂಟ್ ಟು ಇಟ್, ವಿಲ್ ಡೂ ಇಟ್ ವೆದರ್ ದ ಎಲೆಕ್ಷನ್ ವಿ ವಿನ್ ಆರ್ ನಾಟ್, ವಿಲ್ ಕಂಟಿನ್ಯೂ ಟು ಡೂ ಇಟ್. ವಿಚಾರ ಬಂತು ಈಗ ಏನಂತಂದ್ರಿ, 4,000 ರೂಪಾಯಿ ಹೇಳ್ತಾ ಇದ್ರಿ ಸರ್ ನೀವು. ಅಗ್ರಿಕಲ್ಚರ್ ಭಾಳ ಒಳ್ಳೆ ಮಾತು ಹೇಳಿದ್ರಿ ಸರ್. ಇವತ್ತು ನಾನು ನಿಮ್ಮನ್ನ ಕೇಳ್ತೀನಿ ಸರ್, ಇಡೀ ದೇಶದಲ್ಲಿ ನಂಬರ್ 2 ರಾಜ್ಯ ಯಾವುದಾದ್ರೂ SCP TSP ತಂದಿದ್ದು ಇದೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ. 40,000 ಅಂದ್ರೆ 39,000 ಚಿಲ್ಲರೆ ಗುಂಡ ಏನು SCP TSP ಇಟ್ಟಿದ್ದೀವೋ ಖಂಡಿತವಾಗ್ಲೂ ಡಿವಿಯೇಟ್ ಮಾಡಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ತಗೊಂಡಾಗ FD ಎಕ್ಸ್ಪೆಂಡಿಚರ್ ಅಂತ ಈಗ ಮಾತಾಡಿದೆ ನಾನು. ಹೆಲ್ತ್ ಡಿಪಾರ್ಟ್ಮೆಂಟ್ ತಗೊಂಡಾಗ ಹೆಲ್ತ್ ಕಾರ್ಡ್ಗಳು ಖರ್ಚು ಮಾಡಬೇಕಾದ್ರೆ ಅಲ್ಲಿ SC ST ಜನ ಯಾರು ಬರ್ತಾರೋ ಆ ದುಡ್ಡನ್ನು ಕೂಡ ಅಲ್ಲಿ ಯೂಸ್ ಮಾಡ್ತಾ ಇದ್ದರೆ ಡಿವಿಯೇಟ್ ಮಾಡಿದೆ ಅಂತ ಹೇಳಿದ್ರೆ ಏನು ಅರ್ಥ ಅದಕ್ಕೆ? ಇವತ್ತು ಅವ್ರಿಗೆ ಸ್ಕಾಲರ್ಶಿಪ್ ಕೊಡಬೇಕು, ಅವ್ರ ಹಾಸ್ಟೆಲ್ನ ಇಂಪ್ರೂವ್ ಮಾಡಬೇಕು, ಅದು ಖರ್ಚು ಮಾಡ್ತಾ ಇದೆ ಅಂದರೆ ಎಜುಕೇಷನಲ್ ಕೊಡಬೇಕು, ಯಾಕೆ ಇಲ್ಲಿಂದ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರೆ ಹೆಂಗಾಗ್ತದೆ? ಹಾಗಾಗಿ ಹೇಳ್ತೀನಿ ಕೇಳಿ, ಇಡೀ ದೇಶದಲ್ಲಿ ಮಾದರಿಯಾಗಿರ್ತಕ್ಕಂಥವ್ರು ಬಡವರು ಅಂತಿಲ್ಲ, ಇವರೇ ಶೋಷಿತ ವರ್ಗದ ಜನ ಅನ್ನೋ ಮಾತು ಹೇಳ್ತೀನಿ. ಬ್ಯಾಕ್ವರ್ಡ್ ಕ್ಲಾಸ್, ಶೆಡ್ಯೂಲ್ ಕಾಸ್ಟ್, ಮೈನಾರಿಟೀಸ್, ಬಡವರು, ಮೇಲ್ವರ್ಗದಲ್ಲಿ ಬಡವರು ಕೂಡ ಗವರ್ನದಲ್ಲಿ ಇಟ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದು. ಒಂದು ವರ್ಗಕ್ಕೆ ನಾವು 40,000 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇರ್ತಕ್ಕಂಥ ಅಭಿನಂದನೆ ಸಲ್ಲಿಸೋದು ಬಿಟ್ಬಿಟ್ಟು ಡಿವೇಟ್ ಮಾಡಿದ್ರು ಅಂತೇಳಿ ಯಾವ ಕಾರಣಕ್ಕೆ? ಇನ್ನೊಂದು ತುಂಬ ಸಣ್ಣ ಬ್ರೇಕ್ನ ಸಮಯ ಆಗಿದೆ. ನಾಗರಾಜ್ ಯಾದವ್, ಎಲೆಕ್ಷನ್ ಪೀಕಲ್ಲಿ 2023 ನಾನು ಪ್ರಶಾಂತ್ ಇಲ್ಲೇ ಕೂತ್ಕೊಂಡಿದ್ವಿ. ನಿಮ್ಮ ಪಕ್ಷದ ಕಡೆಯಿಂದ ನಿಖೇತ್ ರಾಜ್ ಮೌರ್ಯ ಅವರಿದ್ದರು. ಅವ್ರನ್ನ ನಾನು ಪ್ರಶ್ನೆ ಕೇಳಿದೆ. ನಿಮ್ಮ ಪ್ರಣಾಳಿಕೆ ಬಿಡುಗಡೆ ಆಗಿತ್ತು, 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರಿ. ನಾನು ಕೇಳಿದೆ ಅವ್ರಿಗೆ, ಎಲ್ಲಿಂದ ತರ್ತೀರಿ ಈ ದುಡ್ಡನ್ನು ಅಂದರೆ, BJP ಅವರು 40% ಭ್ರಷ್ಟಾಚಾರ ಮಾಡಿ ತಿಂತಿದ್ದಾರೆ, ಆ ದುಡ್ಡನ್ನು ನಾವು ಭ್ರಷ್ಟಾಚಾರ ಮಾಡದೆ ಉಳಿಸ್ತೀವಿ, ಜನರಿಗೆ ಕೊಡ್ತೀವಿ, ಈಸಿಯಾಗಿ ನಡ್ಕೊಂಡು ಹೋಗುತ್ತೆ ಅಂದರು. ದಟ್ ಇಸ್ ನಾಟ್ ಮೈ ಆನ್ಸರ್. We have resources. Karnataka is a progressive state. We have complete. ಮೆಟ್ಟು ತಗೊಂಡಾಕ್ಬೇಕು ಅವನಿಗೆ. ಇದೇ ರೀತಿ ಚರ್ಚೆಗಳಾಗಿದೆ ಚಾನಲಲ್ಲಿ. ನಾವು 15 ಲಕ್ಷ ರೂಪಾಯಿ ಒಬ್ಬರಿಗೆ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಪೀಪಲ್ ಆರ್ ನಾಟ್ ಬಿನ್ ಡಿಪ್ರೈಡ್ ಆಫ್. ಒಂದು ನಿಮಿಷ, ನಾನು ನಿಮ್ಮ ಟೈಮ್ ಅದ ಮಾತಾಡಿ. ಇದೇನೇ ನಾವು ಚರ್ಚೆ ಮಾಡಿದ್ವಿ, ಇದೇ ಚಾನಲ್ ಚರ್ಚೆ ಮಾಡಿದ್ವಿ ನಾವು. ನಾವು 2 ಕೋಟಿ ಉದ್ಯೋಗಗಳು ಕೊಡ್ತಿದ್ದಿಲ್ಲ. ಪೀಪಲ್ ಆರ್ ನಾಟ್ ಬಿನ್ ಚೀಟೆಡ್ ಇನ್ ದಿಸ್ ಕಂಟ್ರಿ.
ಎಷ್ಟು ಉದ್ಯೋಗಗಳ ಸೃಷ್ಟಿ ಮಾಡಿದ್ರು? 200 ಲಕ್ಷ ಕೋಟಿಗಳ ಸಾಲ ಮಾಡಿರ್ತಕ್ಕಂಥದ್ದು 46 ವರ್ಷಗಳಲ್ಲಿ ಇವತ್ತು ನಾನು ನೋಡಿದಾಗ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇರ್ತಕ್ಕಂಥದ್ದು ಇದೇ 10 ವರ್ಷಗಳಲ್ಲಿ ಇರ್ತಕ್ಕಂಥದ್ದು. ಅಯ್ಯೋ ಏನು ಉದುರಿಸ್ತೀರಪ್ಪ ಸುಳ್ಳುಗಳನ್ನು.